ದೇಶದಲ್ಲಿ, ಜನತೆಯೇ ಪ್ರಭುವಾಗಿರುವ ಈ ದೇಶದಲ್ಲಿ, ಕಾನೂನಿಗೆ ಕಿರೀಟವಿರುವ ಈ ದೇಶದಲ್ಲಿ ನ್ಯಾಯವೇ ಧರ್ಮವಾಗಿರುವ ಭೂಮಿ ಇದೇ ನನ್ನ ಭಾರತ. ನನ್ನ ಭಾರತದ ಸ್ವಾತಂತ್ರ್ಯವೇ ಅದರ ಸತ್ಯ, ನನ್ನ ಭಾರತದ ಸಂವಿಧಾನವೇ ಅದರ ಶಕ್ತಿ ಹಾಗೂ ಇದರ ಗಣರಾಜ್ಯವೇ ಅದರ ಧರ್ಮ. ಪ್ರಸ್ತುತ ಸಮಾರಂಭದ ವೇದಿಕೆಯಲ್ಲಿ ಆಸನಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ, ಪ್ರಾಚಾರ್ಯರಿಗೂ, ಮುಖ್ಯೋಪಾಧ್ಯಾಯರಿಗೂ ಹಾಗೂ ನನ್ನ ಎಲ್ಲ ಆತ್ಮೀಯ ಗೆಳೆಯರಿಗೂ ನಾನು ಮೊದಲನೇದಾಗಿ ಏನಪ್ಪಾ ಅಂದ್ರೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇನೆ. ನಿಮ್ಗೆಲ್ಲ ಗೊತ್ತಿರುವಾಗ ಏನಪ್ಪಾ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ಅವಾಗ ಆಗಸ್ಟ್ 15, 1947. ಆದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದಾಗ ನಮಗೆ ನಮ್ಮ ಭಾರತಕ್ಕೆ ತನ್ನದೇ ಆದಂತ ಕಾನೂನು, ತನ್ನದೇ ಆದಂತ ಏನಪ್ಪಾ ಅಂದ್ರೆ ಕಾಯ್ದೆ ಕಾನೂನು, ಸಂವಿಧಾನ ಇರಲಿಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ 3 ವರ್ಷ ಆಗಿ ಅಂದ್ರೆ ಜನವರಿ 26 ಅಂದ್ರೆ ಇದೇ ದಿನ 77 ವರ್ಷದ ಹಿಂದೆ ಜನವರಿ 26, 1950 ನಮ್ಮ ಭಾರತಕ್ಕೆ ಏನಪ್ಪಾ ಅಂದ್ರೆ ಸಂವಿಧಾನ ಸೃಷ್ಟಿಯಾಯಿತು. ಯಾರು ಮಾಡಿದ್ರಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರ ಅಧ್ಯಕ್ಷತೆಯಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಭಾರತದ ಸಂವಿಧಾನವು ಸೃಷ್ಟಿಯಾಯಿತು. ಈ ಸಂವಿಧಾನ ಸೃಷ್ಟಿಯಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಖ್ಯವಾದ ಮೂಲ ಪಾತ್ರವನ್ನು ವಹಿಸಿದ್ದಾರೆ. ಹೌದಾ? ನಮ್ಗೆಲ್ಲ ಗೊತ್ತಿರುವ ಹಾಗೆ ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನದ ಒಂದು ಮೂಲ ಮಂತ್ರ ಇದೆ. ಏನಪ್ಪಾ ಅಂದ್ರೆ ಅದು ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು. ಅಂದ್ರೆ ಯಾವುದೇ ರೀತಿಯ ಜಾತಿ, ಮತ, ಧರ್ಮ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಸಮವಾಗಿ ಬಾಳ್ಬೇಕು. ಅದನ್ನ ಹೊರತುಪಡಿಸಿ ಏನಪ್ಪಾ ಅಂದ್ರೆ ಎಲ್ಲರೂ ಸಮವಾದ ಪಾಲಿದೆ. ಈ ಭಾರತದಲ್ಲಿ ಎಲ್ಲರಿಗೂ ತಮ್ಮದೇ ಆದಂತ ಒಂದು ಪಾಲಿದೆ, ತಮ್ಮದೇ ಆದಂತ ಒಂದು ಏನಪ್ಪಾ ಅಂದ್ರೆ ಒಂದು ಭಾಗ ಇದೆ. ಅದಕ್ಕೆ ಏನಪ್ಪಾ ಮೂಲ ಮಂತ್ರ ಇದೆ, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅಂತ. ಇದನ್ನ ಹೊರತುಪಡಿಸಿ ಏನಪ್ಪಾ ನಮ್ಮ ಸಂವಿಧಾನವನ್ನು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಏನಪ್ಪಾ ಅಂದ್ರೆ ಒಂದು ಸಂಗ್ರಹ, ಇದರ ಸಂಗ್ರಹ, ಕಾಯ್ದೆ, ಕಾನೂನು ಹಾಗೂ ಏನಪ್ಪಾ ಅಂದ್ರೆ ನಮ್ಮ ಕರ್ತವ್ಯಗಳು. ನಿಮ್ಗೆ ಇಷ್ಟ ಅನ್ಸ್ಬೋದಾಗಿಲ್ಲ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಕರ್ತವ್ಯಗಳು ಏನು, ನಮ್ಮ ಕಾರ್ಯಗಳು ಈ ದೇಶದ ಪ್ರತಿ ಏನಾಗಿರ್ಬೇಕು ಅಂತ ಹೇಳುತ್ತೆ. 3 ಸ್ಥಳ ನೆನಪು, ಶಿವಸಾಹಸ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ, ಸಮನ್ವಯತೆ ಹಾಗೂ ಸಹೋದರತ್ವ. ಈ 3 ಸ್ಥಳ ನಾವು ನೆನಪಿಡ್ಕೊಂಡು ಇದು ಕೇವಲ ನಿಮ್ಗೆ ಅನ್ಸ್ಬೋದು ಏನಪ್ಪಾ ಇದು ಬರೀ ಪದಗಳ, ಅಕ್ಷರಗಳ ನಮ್ಮ ಸಂವಿಧಾನ ಇರುವಂತದ್ದು ಅಲ್ಲ. ಏನಪ್ಪಾ ಅಂದ್ರೆ ಇದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತ ಮೌಲ್ಯಗಳಿವು. ಯಾವುವು? ಶಿವಸಾಹಸ ಎಲ್ಲರೂ ನೆನಪಿಡ್ಕೋಬೇಕು. ಏನಪ್ಪಾ ಅಂದ್ರೆ ಸಹೋದರತ್ವ, ಸ್ವಾತಂತ್ರ್ಯ, ಸಮನ್ವಯತೆ. ಈ 3 ಯಾವಾಗಲೂ ಏನಪ್ಪಾ ಅಂದ್ರೆ ನಮಗೆ ನೆನಪಿಟ್ಕೊಳ್ಳೇಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕೆ ಅಳವಡಿಸ್ಕೊಳ್ಬೇಕಪ್ಪ ಅಂದ್ರೆ ನಮ್ಮ ದೇಶವನ್ನು ಸದೃಢವಾಗಿ ಕಟ್ಟಬೇಕು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ 3 ನಾವು ಯಾವಾಗಲೂ ನೆನಪಿಟ್ಕೊಳ್ಳೇಬೇಕು. ನಿಮಗೆಲ್ಲ ಗೊತ್ತು ನಮ್ಮ ದೇಶಕ್ಕೆ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿಲ್ಲ. ಯಾವ ರೀತಿ ಸಿಕ್ಕಿದೆ? ಹಲವಾರು ವೀರ ಋಷಿಗಳು, ಅಜ್ಞಾತ ವೀರರು ಅಂತ ಹೇಳ್ಬೋದು ನೀವು. ಅಜ್ಞಾತ ವೀರರು ಏನಪ್ಪಾ ಅಂದ್ರೆ ತಮ್ಮ ದೇಹವನ್ನೇ, ತಮ್ಮ ಜೀವವನ್ನೇನಪ್ಪಾ ಅಂದ್ರೆ ಈ ಸ್ವಾತಂತ್ರ್ಯ ಸಿಗೋದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಅವ್ರ ಜೀವನ ತ್ಯಾಗ ಮಾಡಿದ್ದಾರೆ. ನೀವು ಹೆಸರು ಹೇಳ್ಬೋದು. ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಜಿ ಆಗಿರ್ಬೋದು, ಭಗತ್ ಸಿಂಗ್ ಜಿ ಆಗಿರ್ಬೋದು. ಅವ್ರನ್ನ ಹೊರತುಪಡಿಸಿದ್ರೆ ನಮ್ಮ ಚಂದ್ರಶೇಖರ್ ಆಜಾದ್. ಸೊ ಇವ್ರು ಏನಪ್ಪಾ ಅಂದ್ರೆ ನಮ್ಮ ದೇಶದಕ್ಕೆ ಸ್ವಾತಂತ್ರ್ಯ ಸಿಗಲು ಬಹಳ ಕಷ್ಟಪಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಿಮಗೆ ಒಂದು ವಾಕ್ಯ ಗೊತ್ತು. ಏನಪ್ಪಾ ಅಂದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಮ್ಗೆಲ್ಲ ತಿಳಿದಿರೋ ಹಾಗೆ ಇದೊಂದು ವಾಕ್ಯ ಗೊತ್ತು. ಆದ್ರೆ ನಾವೆಲ್ಲ ವಿದ್ಯಾರ್ಥಿಗಳು, ಹೌದಾ? ಈಗ ನಾವು ವಿದ್ಯಾರ್ಥಿಗಳು, ಹೌದಾ? ನಮ್ಮ ವಿದ್ಯಾರ್ಥಿಗಳು ಬರೀ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳಲ್ಲ. ನಾವು ಈ ವಿದ್ಯಾರ್ಥಿಗಳಿದ್ದೇವೆ, ಈ ದೇಶದ ವಿದ್ಯಾರ್ಥಿಗಳು ಮುಂದಿನ ಪ್ರಗತಿಶೀಲವಾದ ಪವಿತ್ರ ಭಾರತದ ಒಬ್ಬ ಜವಾಬ್ದಾರಿಯ ನಾಗರಿಕರು. ಹೌದಾ? ಮೀನ್ಸ್ ಏನಪ್ಪಾ ಅಂದ್ರೆ ಪ್ರಜೆಗಳು ಅಂತ ಎಲ್ಲ ಅಂದ್ಬಿಡ್ತೀವಿ. ನಾವು ಒಂದು ಜವಾಬ್ದಾರಿ ಅನ್ಬೇಕು. ಆಸ್ ಹಾನರಬಲ್ ಚೀಫ್ ಗೆಸ್ಟ್ ಹೇಳಿದ್ರು, ಈ ದೇಶದಕ್ಕೆ ಏನಪ್ಪಾ ಅಂದ್ರೆ ನಾವು ಏನ್ ಕೊಟ್ಟಿದ್ದೀವಿ ಅಂತ ಕೇಳ್ಬೇಕು. ಹೌದಾ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಪ್ಪಾ ಅಂದ್ರೆ ಈ ಪ್ರತಿ ಗಣರಾಜ್ಯೋತ್ಸವದ ಒಂದು ಪ್ರಶ್ನೆ ಕೇಳ್ಕೊಬೇಕು. ಈ ದೇಶಕ್ಕೆ ನಾವು ಏನ್ ಮಾಡಿದೀವಿ ಕೇಳ್ಬೇಕು. ಒಂದ್ ವೇಳೆ ಈ ಪ್ರಶ್ನೆ ನಿಮ್ ಕಡೆ ಉತ್ತರ ಇಲ್ಲಪ್ಪ ಅಂದ್ರೆ ನೀವು ಒಬ್ಬ ಜವಾಬ್ದಾರಿ ನಾಗರಿಕ ಅಂತ ತಿಳ್ಕೊಬೇಕು. ನಾವು ಒಂದ್ ವೇಳೆ ನಿಮ್ ಕಡೆ ಈ ಪ್ರಶ್ನೆಗೆ ಉತ್ತರ ಇಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಪ್ಪಾ ಅಂದ್ರೆ ನಾನು ಅಬ್ಸರ್ವ್ ಮಾಡಿದಂತ ಪ್ರಕಾರ ಆ ಸರ್ ಹೇಳಿದ್ರು ಏನಪ್ಪಾ ಅಂತಂದ್ರೆ ಒಂದು ಕಸ ಬಿದ್ರೆ ಏನು ಎತ್ತಿಡಲ್ಲ, ಒಂದು ಪ್ಲಾಸ್ಟಿಕ್ ಅವ್ರು ಬಿದ್ರೆ ಎತ್ತಿಡಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಇಂಡಿಯನ್ಸ್ ಅಲ್ಲಿ ಬಹಳ ಅಷ್ಟು ಅಲ್ಲ, ಸ್ವಲ್ಪ ಸೆಲೆಕ್ಟೆಡ್. ಏನಪ್ಪಾ ಅಂತಂದ್ರೆ ಸಿವಿಕ್ ಸೆನ್ಸ್ ಇಲ್ಲ, ಮುಂದೆ ಬಹಳ ಕಲಿತೀವಿ ಇದ್ರ ಬಗ್ಗೆ ನಾವು. ಏನಪ್ಪಾ ಸಿವಿಕ್ ಸೆನ್ಸ್? ನಾಗರಿಕ ಪ್ರಜ್ಞೆ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಈ ದೇಶದ ಪ್ರತಿ ಏನಪ್ಪಾ ಅಂತಂದ್ರೆ ಈಗ ಒಂದೇನೋ ನೀವು ಒಂದು ಪ್ಲಾಸ್ಟಿಕ್ ಬಾಟಲ್ ಕುಡಿದಿರ್ಬೇಕು, ಅಲ್ಲೇ ನೀವು ಬಾಟಲ್ ಹೋಗಿರ್ತೀರಿ. ಅದನ್ನ ಹೊರತುಪಡಿಸಿ ಚಿಪ್ಸ್ ತಿಂದ್ರಿ, ಏನೋ ಚಾಕ್ಲೇಟ್ ತಿಂದ್ರೆ ರ್ಯಾಪರ್ ಅಲ್ಲೇ ಹೋಗಿರ್ತೀರಿ. ಹೌದಾ? ಇದಕ್ಕೆ ಒಳ್ಳೆ ಉದಾಹರಣೆ ಕೊಡ್ಬೇಕಂದ್ರೆ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಏನಾಗ್ತಪ್ಪ ಅಂದ್ರೆ ನಮ್ಮ ಭಾರತ ಸರ್ಕಾರ ಅಂದ್ರೆ ದಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದ್ರಪ್ಪ ಅಂದ್ರೆ ಅಸ್ಸಾಂನಲ್ಲಿ ಕಾಮಾಖ್ಯ ಗುವಾಹಟಿ ಅನ್ನೋ ಒಂದು ಪ್ರದೇಶದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಈಗ ರೀಸೆಂಟ್ ಆಗಿ ಏನಪ್ಪಾ ಅಂದ್ರೆ ನೀವು ನೋಡಿರ್ಬೋದು ವಂದೇ ಭಾರತ್ ಎಕ್ಸ್ಪ್ರೆಸ್ ವೈಟ್ ಕಲರ್, ಅದು ಅಲ್ಲ, ಅದನ್ನ ಹೊರತುಪಡಿಸಿ ಕೇಸರಿ ಕಲರ್ ಅಂತ ಲಾಂಚ್ ಮಾಡಿದ್ದಾರೆ. ಇದ್ರದ್ದು ಏನಪ್ಪಾ ಅಂದ್ರೆ ಮುಖ್ಯ ಅಂದ್ರೆ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಏನಪ್ಪಾ ಅಂದ್ರೆ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. AR ರೇಟಿಂಗ್ಸ್ ಇದೆ. ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಟ್ರೈನ್ ಈ ವಿಂಡೋ ಇದೆಯಲ್ಲ, ಅದೇ ಟ್ರೈನಲ್ಲಿ ವಿಂಡೋ ಇರುತ್ತೆ. ಆ ಟ್ರೈನ್ UV ರೇಸ್ ಬರಲ್ಲ. UV ರೇಸ್ ಅಂದ್ರೆ ಏನು? ಸೂರ್ಯನ ಕಿರಣಗಳು
ಎಂಟ್ರಿ ಆಗಲ್ಲ, ಒಂದು ವೇಳೆ ಆದರೂ ನಿಮ್ಮ ಸ್ಕಿನ್ ಯಾವುದೇ ರೀತಿ ಅಂತ ಎಫೆಕ್ಟ್ ಮಾಡಲ್ಲ. ಈ ರೀತಿ ಫೀಚರ್ಸ್ ಏನಪ್ಪಾ ಅಂದ್ರೆ ಆ ಇದರಲ್ಲಿ ಆ ಟ್ರೈನಲ್ಲಿ ಇತ್ತು. ಆ ವಿಡಿಯೋ ಭಾಳ ಚೆನ್ನಾಗಿದೆ. ಏನಪ್ಪ ಭಾಳ ಖುಷಿ ಆದ ವಿಡಿಯೋ. ಯಾಕಂದ್ರೆ ಇನ್ನು ಇನ್ ದಿಸ್ ಕಂಟ್ರಿ, ಇನ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ ವಿ ಹ್ಯಾವ್ ಅಚೀವ್ಡ್ ಸರ್ಟನ್ ಥಿಂಗ್ಸ್ ರಿಲೇಟೆಡ್ ಟು ಟೆಕ್ನಾಲಜಿ ಅನ್ನೋ ಕಾನ್ಸೆಪ್ಟ್ ಇದೆ. ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ದೇಶ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇದೆ, ಮಾಡರ್ನ್ ಟೆಕ್ನಾಲಜಿ ಅಡಾಪ್ಟ್ ಮಾಡ್ತಾ ಇದೆ. ಏನಪ್ಪ ಅಂದ್ರೆ ಗ್ಲೋಬಲ್ ಲೆವೆಲಲ್ಲಿ ಸಮಿಟ್ ಅಲ್ಲಿ ಏನಪ್ಪ ಕಂಪೀಟ್ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಬಹಳ ಖುಷಿ ಆಯ್ತು. ಬಟ್ ಮಧ್ಯಾಹ್ನ ಏನು ಮಾಡ್ತಾರಪ್ಪ ಅಂದ್ರೆ ಅದೇ ಸ್ಟೇಷನಲ್ಲಿ ಅಸ್ಸಾಂನಲ್ಲಿ ಇರ್ತದ್ದು ಕಾಮಾಖ್ಯ ಗುವಾಹಟಿ ಅದೊಂದು ರೀಸನಲ್ಲಿ ಅಲ್ಲೇನಪ್ಪ ಅಂದ್ರೆ ಅದೇ ರೈಲ್ವೆ ಮಿನಿಸ್ಟರ್ ಅವರು ಒಂದು ವಿಡಿಯೋ ಬಿಟ್ಟರು. ಅದನ್ನ ನೋಡಿ ಭಾಳ ಬೇಜಾರು. ಏನಪ್ಪ ಅಂದ್ರೆ ನನಗೆ ಸರ್ಪ್ರೈಸ್ ಆಗಲಿಲ್ಲ, ನನಗೆ ಗೊತ್ತಿತ್ತು ನಮ್ಮ ದೇಶದಿಂದ ಏನಪ್ಪ ಅಂತಂದ್ರೆ ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಅದು ಟ್ರೈನ್ ಮ್ಯಾಕ್ಸಿಮಮ್ ಟಿಕೆಟ್ ಏನಪ್ಪ ಅಂದ್ರೆ ಒಂದು 500 to 1500 ಇರ್ಬೋದು ಅಂತ ತಿಳ್ಕೊಳ್ರಿ. ಆ ಟ್ರೈನಲ್ಲಿ ಒಂದೇ ದಿನ ಪಬ್ಲಿಕ್ಕಿಗೆ ಅಲೋದಿದ್ದಿಲ್ಲ, ಎರಡನೇ ದಿನ ಪಬ್ಲಿಕ್ಕಿಗೆ ಅಲೋದಿತ್ತಲ್ಲ. ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಜನರು ಅಲ್ಲಿ ಹೋದಂಥವ್ರೆಲ್ಲ ಎಜುಕೇಟೆಡ್ ಆಗಿ ತಿಳ್ಕೊಂಡ್ರಾಗೆಲ್ಲ ಎಜುಕೇಟೆಡ್ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಗೊತ್ತಲ್ಲ ಪ್ಲಾಸ್ಟಿಕ್ ಬಾಟಲ್ ಕುಡಿದು ಅಲ್ಲೇ ಹೋಗಿದ್ರು, ಅಲ್ಲೇ ಚಿಪ್ಸ್ ಪಾಕೆಟ್ಟು, ಆಮೇಲೆ ಚಾಕ್ಲೇಟ್ ರಾಪರ್ ಎಲ್ಲ ಹೋಗಿದ್ರು. ಇದನ್ನೂ ಹೊರತುಪಡಿಸಿನಪ್ಪ ನಮ್ಮ ತಂಬಾಕು ಸೇವನೆ ಮಾಡೋರು ತಮ್ಮ ಕಲೆಗಾರಿಕೆ ಎಲ್ಲ ಕಡೆ ತೋರಿಸೋಗ್ಬಿಟ್ರು. ಈ ರೀತಿ ಜನರ ಮೈಂಡ್ ಸೆಟ್ ಇದ್ದಾಗ ಏನಪ್ಪ ಅಂದ್ರೆ ನಮ್ಮ ದೇಶ ಮುಂದೂಡೋಕ್ಕಾಗಲ್ಲ. ಯಾಕಾಗಲ್ಲಪ್ಪ ಅಂದ್ರೆ ಒಂದು ಒಳ್ಳೆ ವಾಕ್ಯ ಇದೆ. ಏನಪ್ಪ ಅಂದ್ರೆ ಯಾವ ದೇಶದ ಪ್ರಜೆಗಳು ಆ ದೇಶದ ಪ್ರಗತಿಯನ್ನು ಇಷ್ಟಪಡಲು ಆ ದೇಶದ ರಾಜ ಎಷ್ಟೇ ಕೆಲಸ ಮಾಡಿದ್ರೆ, ಆ ದೇಶದ ಮಂತ್ರಿ ಎಷ್ಟೇ ಕೆಲಸ ಮಾಡಿದ್ರಪ್ಪ ಅಂದ್ರೆ ತನ್ನ ಒಂದು ಏನಪ್ಪ ಅಂದ್ರೆ ದೇಶದ ಪ್ರಗತಿಶೀಲ ಮಾಡೋದು ಆಗಲ್ಲ. ಯಾಕಪ್ಪ ಅಂದ್ರೆ ಜನರ ಮೈಂಡ್ ಸೆಟ್ ಆಗಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವೇನು ಮಾಡಬೇಕಪ್ಪ ಅಂದ್ರೆ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಮೈಂಡ್ ಸೆಟ್ ಇರುತ್ತೆ, ಅದನ್ನ ಚೇಂಜ್ ಮಾಡ್ಬೇಕು ದೇಶದ ಪ್ರತಿ. ಅಂದ್ರೆ ನಮ್ಮ ದೇಶ ಎದಕ್ಕೋಸ್ಕರ ಇದೆ, ನಮಗೋಸ್ಕರ ಇದೆ, ಅದನ್ನ ತಿಳ್ಕೋಬೇಕು. ಇನ್ನೊಂದು ನಮ್ಮ ದೇಶದ ಸಿವಿಕ್ ಸೆನ್ಸ್ ಬಗ್ಗೆ ಮಾತಾಡೋದು. ಇನ್ನೊಂದೇನಪ್ಪ ಅಂದ್ರೆ ನಮ್ಮ ದೇಶದ ರಕ್ಷಣಾ ಪಡೆ ಬಗ್ಗೆ ಮಾತಾಡೋದು. ಅಂದ್ರೆ ಆರ್ಮಿ ಮಿಲಿಟರಿ ಆ್ಯಂಡ್ ಇನ್ನೊಂದಿದೆ ನಮ್ಮ ದೇಶದ ರಕ್ಷಣಾ ಪಡೆ ನೇವಿ, ಹೌದಾ? ಇದ್ರ ಬಗ್ಗೆ ಮಾತಾಡೋಣ. ನಾವು ರೀಸೆಂಟ್ ಆಗಿ ನೋಡಿದ್ವಿ ಏನಪ್ಪ ಅಂದ್ರೆ ಆಪರೇಷನ್ ಸಿಂಧೂರ ಆಯ್ತು, ನಮ್ಮ ದೇಶ ಕಂಡಕ್ಟ್ ಮಾಡ್ತೀವಿ. ಏನಪ್ಪ ಅಂದ್ರೆ ಪಾಕಿಸ್ತಾನ ವಿರುದ್ಧ ಉಗ್ರಗಾಮಿಗಳು ಯಾವ ರೀತಿ ಮಾಡಿದ್ರೆ ಅಲ್ಲಿ ಏನು ತಿಳ್ಕೊಂಡಪ್ಪ ನಮ್ಮ ದೇಶ ಇಡೀ ಜಗತ್ತಿಗೆ ಏನು ತೋರಿಸ್ತಪ್ಪ ಅಂದ್ರೆ ನಮ್ಮ ಭಾರತ ಪ್ರಗತಿಶೀಲವಾದದ್ದು, ಭಾರತಕ್ಕೆ ಒಂದು ಪ್ರಬಲತೆ ಇದೆ, ನಮ್ಮ ಭಾರತ ಯಾವುದಕ್ಕೆ ಹೆದರಂಗಿಲ್ಲ ನಾವು ಅನ್ನೋದು. ಅದು ಮುಖ್ಯವಾಗಿ ಏನಪ್ಪ ಅಂದ್ರೆ ಅದನ್ನ ಯಾರು ಕಂಡಕ್ಟ್ ಮಾಡಿದ್ರು? ಮಹಿಳೆಯರು ಕಂಡಕ್ಟ್ ಮಾಡಿದ್ರಲ್ಲ. ಅಂದ್ರೆ ಆಪರೇಷನ್ ಸಿಂಧೂರ್ ಮುಖಾಂತರ ನಮ್ಗೆ ಇಡೀ ಜಗತ್ತಿಗೆ ಏನು ತೋರಿಸ್ಕೊಡ್ತಪ್ಪ ಅಂದ್ರೆ ಭಾರತ ನಮ್ಮ ಮಹಿಳಾ ರಕ್ಷಣಾ ಪಡೆ ಯಾರಿಗೂ ಹೆದರದಷ್ಟು ನಮ್ಮ ಅಷ್ಟು ಶಕ್ತಿಶಾಲಿ ಇದ್ದೀವಿ ಅಂತ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ನಾವಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋದು ನಮ್ಮ ಭಾರತಕ್ಕೆ ಏನಪ್ಪ ಅಂದ್ರೆ ತೋರಿಸ್ಬಿಟ್ಟಿದೆ ಜಗತ್ತಿಗೆ. ಇದನ್ನು ಆಕ್ಚುಲಿ ಮಾತಾಡಲೇಬೇಕು ನಾವು ಇಂಥ ಸಮಾರಂಭದಲ್ಲಿ. ಯಾಕಪ್ಪ ಅಂದ್ರೆ ನಮ್ಮ ದೇಶದ ರಕ್ಷಣಾ ಪಡೆ ಯಾವುದಕ್ಕೂ ಹಿಂದುಳಿದಿಲ್ಲ, ಮುಂದುಳಿದಿದೆ ಅನ್ನೋದು ಮಾತಾಡೋದು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಸದೃಢ, ಹೌದಾ? ನಾವೆಲ್ಲ ರೀಸೆಂಟ್ ಆಗಿ ನೋಡ್ತೀವಿ ನಮ್ಮ ಭಾರತ ದೇಶ ಏನಪ್ಪ ಅಂದ್ರೆ ಆರ್ಥಿಕವಾಗಿ ರೀಸೆಂಟ್ ಆಗಿ ಈ 10 years ಬ್ಯಾಕ್ ಏನಪ್ಪ ಅಂದ್ರೆ ನಮ್ಮ ಇಂಡಿಯಾ ಟಾಪ್ 10 ಕಂಟ್ರೀಸ್ ಅಲ್ಲಿ ಸಹ ಇದ್ದಿಲ್ಲ. ಆದ್ರೆ ಈಗ ಏನಪ್ಪ ಅಂದ್ರೆ ಟಾಪ್ 4 ಕಂಟ್ರೀಸ್ ಅಂದ್ರೆ ಫಸ್ಟ್ US ಇದೆ, ಸೆಕೆಂಡ್ ಚೈನಾ, ಥರ್ಡ್ ಜರ್ಮನಿ ಇದೆ, ಫೋರ್ತ್ ಏನಪ್ಪ ಅಂದ್ರೆ ಇಂಡಿಯಾ ಇದೆ. ಅಂದ್ರೆ ಟಾಪ್ 10 ಇಂದ ಟಾಪ್ 5 ಒಳಗೆ ಎಂಟ್ರಿ ಆಗಿದೆ. ಇಸ್ ರೀಸೆಂಟ್ ಟಾಪ್ 3 ಒಳಗೆ ಎಂಟ್ರಿ ಆಗಿದೆ. ಬಿಕಾಸ್ ವಿ ಹ್ಯಾವ್ ಸರ್ಟನ್ ಕೆಪಾಬಿಲಿಟೀಸ್. ನಮ್ಗೆ ಹೆಂಗೆ ಆಂಟ್ರಪ್ರನರ್ಸ್ಗೆ ಏನಪ್ಪ ಅಂದ್ರೆ ಅಷ್ಟೊಂದು ಅಪರ್ಚುನಿಟಿ ಸಿಗ್ತಾ ಇದೆ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ನೀವು ಟಿವಿಯಲ್ಲಿ ನೋಡ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಲಾಂಚ್ ಆಗಿ 2016 ಲಾಂಚ್ ಆಗಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದ್ರಪ್ಪ ಅಂದ್ರೆ ಮೋದಿ ಗೌರ್ಮೆಂಟ್ ಏನು ಮಾಡಿದ್ರಪ್ಪ ಅಂದ್ರೆ 2016 ಸ್ಟಾರ್ಟ್ಅಪ್ ಇಂಡಿಯಾ ಲಾಂಚ್ ಮಾಡಿದ್ರೆ ಅದರಿಂದ ಹೆಂಗ್ ಆಂಟ್ರಪ್ರನರ್ಸ್ಗೆ ಏನು ಮಾಡ್ತಾರೆ, ಸಪೋರ್ಟ್ ಕೊಡ್ತಾರೆ, ಅವ್ರಿಗೆ ಬೆಂಬಲ ಮಾಡ್ತಾರೆ, ಅವ್ರಿಗೆ ಏನಪ್ಪ ಫಂಡ್ ಥ್ರೂ. ಆಮೇಲೆ ಏನಪ್ಪ ಅಂದ್ರೆ ಎಕ್ಸ್ಪರ್ಟೀಸ್ ಪ್ರೊವೈಡ್ ಮಾಡ್ತಾರೆ. ಸೊ ದಟ್ ಬಿಲ್ಡ್ ಸರ್ಟನ್ ಕಂಪನೀಸ್ ದಟ್ ಕುಡ್ ಪೋರ್ಟ್ರೇ ಅವರ್ ಕಂಟ್ರಿ ಅಟ್ ಗ್ಲೋಬಲ್ ಸ್ಟೇಜ್ ಅಲ್ಲಿ ಏನಪ್ಪ ಅಂದ್ರೆ ಪೋರ್ಟ್ರೇ ಮಾಡೋಕ್ಕೋಸ್ಕರ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಸಹ ಸಪೋರ್ಟ್ ಇದೆ. ಹಾಗಾಗಿ ಏನಪ್ಪ ಅಂದ್ರೆ ನಮ್ಮ ಸರ್ಕಾರದ ಸಪೋರ್ಟಿಂದ ನಾವು ಇನ್ನು ಬರುವಂಥ ಅಪ್ಕಮಿಂಗ್ 5 years ಅಲ್ಲಿ ನಾವು ಅಫ್ಕೋರ್ಸ್ ಏನಪ್ಪ ಅಂದ್ರೆ ಟಾಪ್ 3 ಕಂಟ್ರೀಸಲ್ಲಿ ಹೋಗ್ಬೋದು. ನನಗೆ ಏನಪ್ಪ ಅಂದ್ರೆ ಭರವಸೆ ಇದೆ ನಮ್ಮ ಕಂಟ್ರಿ ಮೇಲೆ. ಬಿಕಾಸ್ ಅಂದ್ರೆ ಅದಕ್ಕೋಸ್ಕರ ಏನು ಮಾಡಬೇಕು, ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಲ್ಲಿಂದ ನಾವು ಚೇಂಜ್ ಆಗೋದಂದ್ರೆ ಫಸ್ಟ್ ಪವರ್ಫುಲ್ ಆಗಬೇಕು. ನಾಟ್ ನಾವು ಪವರ್ಫುಲ್ ಅಲ್ಲ, ಶಕ್ತಿದಾರಲ್ಲ, ಮೈಂಡ್ ಸೆಟ್ನ ಪವರ್ಫುಲ್ ಆದಾಗ ಅಫ್ಕೋರ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ಚೇಂಜ್ ಮಾಡಿಕೊಂಡ್ರೆ ಅಫ್ಕೋರ್ಸ್ ನಮ್ಮ ಕಂಟ್ರಿ ಏನಪ್ಪ ಅಂದ್ರೆ ಡೆವಲಪ್ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈ ಮುಖ್ಯವಾದ ದಿನ ಗಣರಾಜ್ಯೋತ್ಸವ ದಿನವನ್ನು ನಾವೇನೋ ಒಂದು ಪ್ರತಿಜ್ಞೆ ಮಾಡೋದು. ಏನು ಪ್ರತಿಜ್ಞೆ ಮಾಡಬೇಕಪ್ಪ ಅಂದ್ರೆ ನಾವು ಒಂದು ಪ್ರತಿಜ್ಞೆ ಮಾಡೋಣ. ಅದೇನೆಂದರೆ ನಾನು ಒಬ್ಬ ಹೊಣೆಗಾರ ಭಾರತೀಯನಾಗಿರ್ತೇನೆ. ಕೇವಲ ಭಾರತೀಯನಲ್ಲ, ಹೊಣೆಗಾರ ಭಾರತೀಯನಾಗಿರ್ತೇನೆ. ನನ್ನ ಹಕ್ಕುಗಳ ಜೊತೆಗೆ ನನ್ನ ಕರ್ತವ್ಯಗಳನ್ನು ಸಹ ನಾನು ಮಾಡ್ತೇನೆ, ನೆನಪಿಟ್ಟುಕೊಳ್ಳುತ್ತೇನೆ. ಹಾಗೂ ನನ್ನ ದೇಶದ ಸಂವಿಧಾನವನ್ನು ನಾನು ಎಂದೆಂದಿಗೂ ಗೌರವಿಸುತ್ತೇನೆ, ಅದರ ರಕ್ಷಣೆಗಾಗಿ ನಾನು ಎಂದೆಂದಿಗೂ ನಿಂತಿರುತ್ತೇನೆ. ಹಾಗೆ ನನ್ನ ದೇಶದ ವಿರೋಧ ಯಾರಾದರೂ ಬಂದರು, ಒಂದು ವೇಳೆ ಯಾರಾದರೂ ಬಂದರು ದೇಶದ ವಿರೋಧ, ನಾನು ಯಾವಾಗಲೂ ಎದುರಿಸಕ್ಕೆ ರೆಡಿ ಇರ್ತೇನೆ ಅನ್ನೋ ಭಾವನೆ, ನನ್ನ ಮೈಂಡ್ ಸೆಟ್ ನಾವು ಬಿಲ್ಡ್ ಮಾಡ್ಕೊಂಡು ಅಂತ ಹೇಳ್ತಾರೆ. ನಾವೇನು ಮಾಡ್ತಪ್ಪ ಅಂದ್ರೆ ನಮ್ಮ ದೇಶವನ್ನು ಎತ್ತಿಡೋಕೆ ಸಾಧ್ಯವಾಗುತ್ತೆ. ಅದಕ್ಕೆ ನಾವೇನಪ್ಪ ಅಂದ್ರೆ ನಮಗೆ ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ, ಹೌದಾ? ಅದಕ್ಕೆ ಏನು ಮಾಡೋಕಪ್ಪ ಅಂದ್ರೆ ಜನರಿಂದ ಡೆವಲಪ್ಮೆಂಟ್ ಆಗುತ್ತೆ, ಜನರಿಗಾಗಿ ಡೆವಲಪ್ಮೆಂಟ್ ಆಗುತ್ತೆ, ಜನರಿಗೋಸ್ಕರನೇ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಜನರಿಗೆ ಮೊದಲು ಬದಲಾಗಬೇಕು. ಮೊದಲು ನಮ್ಮ ವಾತಾವರಣ ನಾವೇನಪ್ಪ ಸರಿ ಮಾಡ್ಕೋಬೇಕು. ನಮ್ಮ ವಾತಾವರಣ, ನಮ್ಮ ಮನೆ ಸರಿ ಮಾಡ್ಕೋಬೇಕು. ಫಸ್ಟ್ ನಾವು ಸರಿ ಇರಬೇಕು, ಆಮೇಲೆ ಮನೆ ಸರಿ ಮಾಡ್ಕೋಬೇಕು, ಆಮೇಲೆ ನಮ್ಮ ಸ್ಕೂಲಿನ ವಾತಾವರಣ. ಹಾಗೆ ಮಾಡ್ತಾ ಒಂದು ಊರು, ಒಂದು ಡಿಸ್ಟ್ರಿಕ್ಟ್, ಒಂದು ಸ್ಟೇಟ್, ಒಂದು ನ್ಯಾಷನಲ್, ಹೀಗೆ ಮಾಡ್ತಾ ಮಾಡಿದ್ರೆ ನಮ್ಮ ಕಂಟ್ರಿ ಏನಪ್ಪ ನಾವು ಡೆವಲಪ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವೇನು ಮಾಡಬೇಕಪ್ಪ ಅಂದ್ರೆ ನಾವು ಚೇಂಜ್ ಆಗಬೇಕು.
ಮಾಡ್ತಾ ಈ ಪ್ರತಿಜ್ಞೆ ಏನು ಮಾಡಿದ್ರೆ ನಾವು ಹೊಣೆಗಾರ ಅಂತ ಈ ಪ್ರತಿಜ್ಞೆ ಏನಾಗುತ್ತೆ, ನಾವು ಕನಸುಕೊಂಡ ಭಾರತ ಏನು ಶಕ್ತಿಶಾಲಿಯಾದ ಭಾರತ, ಪ್ರಜಾಪ್ರಭುತ್ವ ಭಾರತ, ಮದರ್ ಆಫ್ ಡೆಮೋಕ್ರಸಿ ಅಂತ ಗೊತ್ತಾ. ಅಮೆರಿಕ ಇಸ್ ಆಲ್ಸೋ ಡೆಮೋಕ್ರಸಿ ಕಂಟ್ರಿ, ಬಟ್ ಅದಕ್ಕೇನಪ್ಪ ಅಂದ್ರೆ ನಾವು ಮದರ್ ಆಫ್ ಡೆಮೋಕ್ರಸಿ ಅಲ್ಲ, ಇಂಡಿಯಾ ಮದರ್ ಆಫ್ ಡೆಮೋಕ್ರಸಿ ಬಿಕಾಸ್ ಇಂಡಿಯಾ ಹ್ಯಾವ್ ಅ ಸರ್ಟನ್ ಪಾಪ್ಯುಲೇಷನ್. ಇಷ್ಟು ಪಾಪ್ಯುಲೇಷನ್ ಇದೆಯಪ್ಪ ಅಂದ್ರೆ ದ್ಯಾಟ್ ಟು ಪೋರ್ಟ್ರೇ ದಿ ಪವರ್ ಆಫ್ ಡೆಮೋಕ್ರಸಿ ಪವರ್ ತೋರಿಸೋದು ಯಾರಪ್ಪ ಅಂದ್ರೆ ಇಂಡಿಯಾನ ತೋರಿಸುತ್ತೆ ಗ್ಲೋಬಲ್ ಸ್ಟೇಜಲ್ಲಿ. ಅಮೆರಿಕ ತೋರ್ಸೋಕ್ಕೆ ಸಾಧ್ಯ ಆಗಲ್ಲ, ಇಂಡಿಯಾ ತೋರಿಸುತ್ತೆ ಬಿಕಾಸ್ ಇಂಡಿಯಾ ಡೆಮೋಕ್ರಸಿ ಅಷ್ಟು ಪವರ್ಫುಲ್ ಇದೆ. ಇನ್ನೊಂದೇನಪ್ಪ ಅಂದ್ರೆ ಒಂದೊಂದು ಲಾಸ್ಟ್ ಕಂಟಿನ್ಯೂ ಮಾಡ್ತೀನಿ ಕ್ಲೋಸ್ ಮಾಡಿ. ಏನಪ್ಪ ಅಂದ್ರೆ ಸ್ವದೇಶಿ ಉತ್ಪನ್ನಗಳು ನಿಮಗೆಲ್ಲ ಗೊತ್ತಿರುವಾಗ ಏನಪ್ಪ ಅಂದ್ರೆ ಸ್ವದೇಶಿ ಸರಕುಗಳನ್ನ ಬಳಸಬೇಕು ನಾವು ಹೆಚ್ಚಾಗಿ. ಎದಕ್ಕಪ್ಪ ಅಂದ್ರೆ ಈಗ ನಾವು ರೀಸೆಂಟ್ ಆಗಿ ನೋಡಿದ್ವಿ ಯಾವ ರೀತಿ USA ಚೈನಾ ಏನು ಮಾಡ್ತಿದೆಯಪ್ಪ ಅಂದ್ರೆ ಇಂಡಿಯಾ ಮೇಲೆ ಟ್ಯಾರಿಫ್ ಹಾಕಿ ಏನು ಮಾಡ್ತಾರೆ ಟ್ಯಾರಿಫ್ ಅಂದ್ರೆ ಇಂಪೋರ್ಟೆಡ್ ಗೂಡ್ಸ್ ಮೇಲೆ ಏನಪ್ಪ ಅಂದ್ರೆ ಟ್ಯಾಕ್ಸ್ಗೆ ಟ್ಯಾರಿಫ್ ಅಂತಾರೆ ಹೌದಾ. ಸೊ ಈ ರೀತಿ ಇದ್ದಾಗ ಏನಪ್ಪ ಅಂದ್ರೆ ಅದಕ್ಕಾಗಲೇ ನಾವು ಹೆಚ್ಚಿಗೆ ಸ್ವದೇಶಿ ಉತ್ಪನ್ನಗಳನ್ನು ಬಳಸೋದಾಗುತ್ತೆ, ವಿದೇಶಿ ಉತ್ಪನ್ನಗಳನ್ನು ಬಳಸೋದಾಗುತ್ತೆ. ಅದೇ ನಾವು ಸ್ವದೇಶಿ ಉತ್ಪನ್ನಗಳನ್ನು ಬಳಸಿದ್ರೆ ಇನ್ನೊಂದು ವಿಷಯ, ಸ್ವದೇಶಿ ಉತ್ಪನ್ನಗಳನ್ನ ಜನರು ಬಳಸೋದು. ನಿಮಗೊಂದು ಕಂಪ್ನಿ ಹೇಳ್ತೀನಿ, ಪೀಟರ್ ಇಂಗ್ಲೆಂಡ್ ಅನ್ನೋ ಒಂದು ಕಂಪ್ನಿ ಇದೆ. ಇದು ಯಾವ ಕಂಟ್ರಿದಾಗಿರ್ತದೆ ಗೆಸ್ ಮಾಡಿ. ಪೀಟರ್ ಇಂಗ್ಲೆಂಡ್ ನಮ್ಮ ಇಂಡಿಯನ್ ಕಂಟ್ರಿ. ಅದು ಬ್ರ್ಯಾಂಡಿಂಗ್ ಏನು ಮಾಡಿದಾರಪ್ಪ ಅಂದ್ರೆ UK ಬ್ರ್ಯಾಂಡಿಂಗ್ ಮಾಡಿ. ಯಾಕಪ್ಪ ಅಂದ್ರೆ ನಮ್ಮ ದೇಶದ ಜನರು ನಮ್ಮ ದೇಶದ ಗೂಡ್ಸ್ ನಂಬಲ್ಲ, ನಮ್ಮ ದೇಶದ ಸರಕುಗಳನ್ನ ನಂಬಲ್ಲ. ಅದಕ್ಕೋಸ್ಕರ ನಮ್ಮ ದೇಶದ ಆದಿತ್ಯ ಬಿರ್ಲಾ ಕಂಪ್ನಿ ಗ್ರೂಪ್ ಓನ್ ಮಾಡುತ್ತೆ ಕಂಪ್ನಿನ ಪೀಟರ್ ಇಂಗ್ಲೆಂಡ್ ಅನ್ನೋ ಕಂಪ್ನಿ. ಪೀಟರ್ ಇಂಗ್ಲೆಂಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ. ಆ ಕಂಪ್ನಿ ಯಾವ ರೀತಿ ಬ್ರ್ಯಾಂಡ್ ಮಾಡಿದಾರಪ್ಪ ಅಂದ್ರೆ ವಿ ಆರ್ ದಿ ಫಾರಿನ್ ಬ್ರ್ಯಾಂಡ್, ವಿ ಪೋರ್ಟ್ರೇ ಸರ್ಟನ್ ಏನಪ್ಪ ಅಂದ್ರೆ ಔಟ್ಫಿಟ್ಸ್ನ ಪ್ರೊವೈಡ್ ಮಾಡ್ತೀವಿ. ನಿಮ್ಮ ವಾರ್ಡ್ರೋಬಲ್ಲಿ ಏನು ಮಾಡ್ತವಪ್ಪ ಅಂದ್ರೆ ನಾವು ಬೆಸ್ಟ್ ಔಟ್ಫಿಟ್ಸ್ನ ಪ್ರೊವೈಡ್ ಮಾಡ್ತೇವೆ. ಈ ರೀತಿಯಾದಂಥ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಅದಕ್ಕೆ ಜನರು ತಗೊಂತಾರೆ. ಅದು ಇನ್ನೊಂದು ಭಾಳ ಜನರಿಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಒಂದು ಇಂಡಿಯನ್ ಕಂಪ್ನಿ ಪೀಟರ್ ಇಂಗ್ಲೆಂಡ್. ಎದಕ್ಕೋಸ್ಕರ ಮಾಡಿದೆ? ಬಿಕಾಸ್ ನಮ್ಮ ಜನರು ನಂಬಲ್ಲ, ನಮ್ಮ ಜನರು ಬೇರೆಯನ್ನ ನಂಬ್ತಾರೆ. ಈ ರೀತಿ ಭಾವನೆ ಇದ್ದಾಗ ಏನು ಮಾಡಬೇಕು, ನಾವು ಬದಲಾಗಬೇಕು. ಈ ರೀತಿಯಾಗಿ ಕೊನೆಯದಾಗ ನಾನು ಏನು ಹೇಳ್ತೇನಪ್ಪ ಅಂದ್ರೆ ನನ್ನ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಲು ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಅದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳ್ತೇನೆ, ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.